ಹಾಯ್ ಫ್ರೆಂಡ್ಸ್, ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ. ನೋಡಿ, ಇವರು ಬೆಂಗಳೂರಿಂದ ಬಂದಿರೋದು. ಸರ್, ನಿಮ್ಮ ಹೆಸರು? ಮುನ್ರಾಜ್ ಅವರು ಬಂದಿದ್ದಾರೆ. ನೋಡಿ, ಈ ಹಸು ಇವ್ರು ಮುನ್ರಾಜ್ ಅವರು ಸೆಲೆಕ್ಷನ್ ಮಾಡಿದ್ದಾರೆ. ಅಣ್ಣ ಅವರು ಸ್ವಲ್ಪ ಸೆಲೆಕ್ಷನ್ ಮಾಡಿದ್ದಾರೆ. ಹೈಟು ನೋಡಿ, ಹೈಟು ವೇಟು ನೋಡಿ. ಈ ಹಸು ಪರ್ಚೇಸ್ ಮಾಡಿದ್ದಾರೆ. ಸರ್, ನಿಸರ್ಗ ಡೈರಿ ಫಾರ್ಮಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಸಂಪೂರ್ಣ ನಿಮ್ದು ಚಾಯ್ಸಾ? ಏನಾದ್ರು ಫೇಕ್ ಮಾತಾಡಿದೀವಾ? ಏನಾದ್ರು ಆಸ್ತಿ ಗಿಸ್ತಿ ಇದೆಯಾ ನಿಮ್ದು? ರೈತರನ್ನ ಪಕ್ಕ ರೈತರಲ್ಲ ಅಲ್ಲ, ನನ್ನ ಪ್ರಜರಿಗೆ ಹೇಳ್ತಾ ಇದ್ದೀರಾ? ರೈತರನ್ನ ನೆಕ್ಸ್ಟ್ ಬರೋರಿಗೆ ಪೇಪರ್ ಇಸ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಓಕೆ ಸರ್. ಈ ಹಸು ಇವ್ರು ಪರ್ಚೇಸ್ ಮಾಡಿದ್ದಾರೆ ನೋಡಿ. ಒಂದು ನಿಮಿಷ. ಮುನ್ರಾಜ್ ಅವರು, ಬ್ಯಾಂಗಲೂರು. ನಿಸರ್ಗ ಡೈರಿ ಫಾರ್ಮ್ ಇಂದ ಬಂದಿದ್ದೀರಲ್ಲ ಸರ್, ಏನ್ ಅನ್ನಿಸ್ತಾ ಇದೆ? ಒಳ್ಳೇದೇ ಅನ್ಸುತ್ತೆ. ಕೊಡ್ತಾರದು ಬ್ರೀಡ್ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಯಾರಾದ್ರೂ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಸರ್ಗ ಡೈರಿ ಫಾರ್ಮಿಗೆ? ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಇವರು ತನ್ನ ಇಚ್ಛೆಯಿಂದ ಬೆಳಗ್ಗೆಯಿಂದ ವೇಟ್ ಮಾಡಿ ಈ ಹಸು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಆಲ್ ದ ಬೆಸ್ಟ್ ಮುನ್ರಾಜ್ ಅವರೇ, ಕಂಗ್ರಾಚುಲೇಷನ್. ಇವ್ರ ಮಗ ಇದ್ರು ಇಲ್ಲಿ, ತುಂಬಾ ಹೋಪ್ ಇಂದ ಇಲ್ಲಿ ಹೇಳ್ತಾ ಇದ್ರು, ನಾವು ಕತ್ತೀವಿ ಮೇಡಮ್, ಇವ್ರ ಮಾತು ಕೇಳಲ್ಲ, ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ನಾವು ಬೇರೆಯವ್ರ ಮೇಲೆ ಅಪಾರ ನಂಬಿಕೆ ಇಟ್ಕೊಳ್ಳಲ್ಲ, ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ತರ ನಾವು ಮಾಡ್ಕೊಂತೀವಿ. ದೇವ್ರು ಕೊಡೋನು, ನಾವು ದೇವ್ರನ್ನ ನಂಬೋದು, ಬೇರೆಯವರು ಅಲ್ಲ ಅಂತ ಇವರು ಅವಾಗಿಂದ ಅವ್ರ ಮಗ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ರೋಹಿತ್. ಇದು ಹೆಸರು. ನಿಸರ್ಗ ಡೈರಿ ಫಾರ್ಮಿಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಸಾಕಷ್ಟು ಖುಷಿ ಆಗ್ತಾ ಇದೆ. ನನ್ನ ಕಮೆಂಟ್ ಮಾಡ್ತಾ ಇದ್ರು, ನಮ್ಮ ಚಾನಲ್ ಅನ್ನ ವಾಚ್ ಮಾಡ್ತಾ ಇದ್ರು. ತುಂಬಾ ಖುಷಿಯಿಂದ ನಾನು ನಿಸರ್ಗ ಡೈರಿ ಫಾರ್ಮಿಗೆ ರಿಯಾಲಿಟಿ ನೋಡ್ಬೇಕು ಅಂತ ಬಂದ್ರು. ಖುಷಿ. ಕಂಗ್ರಾಚುಲೇಷನ್ ನಿಸರ್ಗ ಡೈರಿ ಫಾರ್ಮಿಗೆ ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್. ಈ ನಿಮ್ಮ ಇಚ್ಛೆ ಇದೆಯಲ್ಲ, ನಿಮ್ಮ ದೇವರು ಈ ಇಚ್ಛೆ ಪೂರ್ತಿ ಮಾಡಲಿ ಅಂತ ಆಶಿಸ್ತೀನಿ. ಫುಲ್ ಆಗಿ. ಓಕೆ ಸರ್, ಎಲ್ಲರೂ ಲೋಡಿಂಗ್ ಮಾಡ್ತಾರೆ. ನಮ್ದು ಲೋಡಿಂಗ್ ಮಾಡಿ ಅಂತ ಎಲ್ಲರೂ ಸರ್ ಬಂದು ನೋಡಿ. ಡಾಕ್ಟರ್ ಬಂದ ಕೊಡಕ್ಕೆ ಸರ್ ಬಂದಿ.